ಹಾಯ್ ಫ್ರೆಂಡ್ಸ್, ಬರ್ರಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ತಯಾರಿ ಹೆಂಗಿದೆ, ಹಬ್ಬದ ದಿನ ನಾವು ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ನಮ್ಮ ಆರಾಧ್ಯ ದೈವವಾದ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಅಭಿಷೇಕವನ್ನು ಇಟ್ಕೊಂಡಿರ್ತೀವಿ ರೀ ಫ್ರೆಂಡ್ಸ್. ಮತ್ತು 5 ಜನ ಐನರ್ ಮಂದಿನ ನಾವು ಊಟಕ್ಕೆ ಕರೆದಿರ್ತೀವಿ ರೀ. ಆಮೇಲೆ ಐನರ್ ಪಾದ ತೊಳ್ಕೊಂಡು ಅದನ್ನೆಲ್ಲ ಮನೆಗೆಲ್ಲ ಸಿಂಪರಣೆ ಮಾಡಿ ಆಮೇಲೆ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಪ್ರತಿ ವರ್ಷವೂ ಹಂಗೆ ರೀ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾವು ಹಿರಣ್ಣಗೆ ಅಭಿಷೇಕ ಮಾಡಿಸ್ತೀವಿ ರೀ. ಯಾಕಂದ್ರೆ ನಮ್ಮ ಊರಿನ ಆರಾಧ್ಯ ದೈವ ಹಿರಣ್ಣ ರೀ. ಹಾಗಾಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ಇದು ಅಭಿಷೇಕ ಮಾಡಿಸ್ತೀವಿ ರೀ. ಅಭಿಷೇಕ ಆದಮೇಲೆ 5 ಜನ ಜಂಗಮರು ನಮ್ಮ ಮನೆಗೆ ಬರ್ತಾರೆ ರೀ. ಬಂದಾದಮೇಲೆ ನಾವು ಅವರಿಗೆ ಮನೆಯೊಳಗೆ ಪೂಜೆ ಇಟ್ಕೊಂಡಿರ್ತೀವಿ ರೀ. ಪೂಜೆ ಮುಗಿಸಿ ಅದಾದಮೇಲೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ರೀ. ಊಟದ ವ್ಯವಸ್ಥೆ ಎಲ್ಲ ಮಾಡಿದ ಮೇಲೆ ಅವರು ಪ್ರಸಾದ ಸ್ವೀಕರಿಸಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ರೀ. ಆಶೀರ್ವಾದ ಆದಮೇಲೆ ಮುಂದೆ ಮತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆ ಕೂಡ ಅವ್ರ ಕೈಲೇ ಮಾಡಿಸ್ತೀವಿ ರೀ. ಯಾಕಂದ್ರೆ ಪ್ರತಿ ವರ್ಷ ಹಾಗೇ ಮಾಡ್ಕೊತ ಬಂದೀವಿ ರೀ. ಹಾಗಾಗಿ ನಮಗೆ ಅದೇ ಒಂಥರ ಚೆನ್ನಾಗಿ ಅನ್ಸತ್ತೆ ರೀ. ಯಾಕಂದ್ರೆ ಅಲ್ಲಿ ಅಭಿಷೇಕನೂ ಚೆನ್ನಾಗಾಗಿರತ್ತೆ ರೀ. ಬಂದು ಮನೆಯಾಗೆಲ್ಲ ಜಂಗಮರು ಪಾದ ಪೂಜೆ ಮಾಡಿಕೊಂಡು ಆಮೇಲೆ ಅವರಿಗೆಲ್ಲ ನಾಷ್ಟದ ವ್ಯವಸ್ಥೆ ಮಾಡಿಸಿರ್ತೀವಿ ರೀ. ನಾಷ್ಟ ಆದಮೇಲೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸಿ ಮಂತ್ರ ಎಲ್ಲ ಹೇಳಿ ಆಮೇಲೆ ಅವರಿಗೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ ರೀ. ಊಟ ಮಾಡ್ಕೊಂಡು ಹೋಗ್ತಾರಲ್ಲ ರೀ, ಅದೇ ಒಂಥರ ನೆಮ್ಮದಿ ನಮಗೆ. ಪ್ರತಿ ವರ್ಷವೂ 5 ಜನ ಜಂಗಮರನ್ನು ಅವತ್ತೇ ಕರೆದಿರ್ತೀವಿ ರೀ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ. ಯಾಕಂದ್ರೆ ಬೆಳಗ್ಗೆ ಅಂದ್ರೆ 6 ಗಂಟೆ ಹೊತ್ತಿಗೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು 7:30 8 ಗಂಟೆ ಹಂಗೆ ಹಿಂಗೆ ನಮ್ಮ ಮನೆಗೆ ಬರ್ತಾರೆ ರೀ. ಅವರು ಬಂದಮೇಲೆ ಅವರಿಂದ ನಾವು ಪೂಜೆ ಮಾಡಿಸ್ತೀವಿ ರೀ ವರಮಹಾಲಕ್ಷ್ಮಿ ಹಬ್ಬದ್ದು. ಈ ವರ್ಷ ಕೂಡ ನಾವು ಅದೇ ರೀತಿ ಮಾಡಿದ್ದೀವಿ ರೀ. ಪ್ರತಿ ವರ್ಷ ನಿಮ್ಮ ಜೋಡಿ ಹಂಚ್ಕೊಳಕ್ಕೆ ನಾನು ಬ್ಲಾಗ್ ಮಾಡ್ತಿರ್ಲಿಲ್ಲ ರೀ. ಇವಾಗ ನಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ನಿಮ್ಮ ಜೋಡಿ ಹಂಚ್ಕೊಳಕ್ಕಾಯ್ತು ಫ್ರೆಂಡ್ಸ್. ನನಗಂತೂ ತುಂಬ ಅಂದ್ರೆ ತುಂಬ ಖುಷಿ ಆಗುತ್ತೆ ರೀ. ನಿಮಗೆಲ್ಲ ನಿಮ್ಮ ಜೋಡಿ ಈ ರೀತಿ ನಾವು ಮಾಡಿದ್ದನ್ನು ಹೇಳ್ಕೊಂಡ್ರೆ ಏನೋ ಒಂಥರ ಖುಷಿ ರೀ. ಅದಕ್ಕೋಸ್ಕರ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಇಲ್ಲಿ ಕೂತಾರಲ್ರಿ, ಇವರು ನಮ್ಮ ಮನೆ ಗುರುಗಳು ರೀ. ಇವರು ನಮ್ಮ ಯಜಮಾನ್ರು ರೀ. ಇವರು ನಾನು ಆರತಿ ತಾಟು ಹಿಡ್ಕೊಂಡೀನಿ ರೀ. ನಮ್ಮ ಯಜಮಾನ್ರಿಗೆ ಮಂತ್ರ ಹೇಳಕ್ಕೆ ಹಚ್ಚಾರ ರೀ. ಸ್ವಲ್ಪ ಅದು ಯಾಕೋ ವಾಯ್ಸು ಮಕ್ಕಳು ವೀಡಿಯೋ ಮಾಡಬೇಕಾದ್ರೆ ಮ್ಯೂಟ್ ಮಾಡಿದ್ರು ರೀ. ಹಾಗಾಗಿ ಅದು ವಾಯ್ಸು ಬಂದಿಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ವಾಯ್ಸ್ ನಾನೇ ಕೊಡಬೇಕಾಯ್ತು ರೀ. ಇವರು ನಮ್ಮ ಮನೆ ಗುರುಗಳು ರೀ. ನೋಡ್ರಿ, ಇಲ್ಲಿ ನಮ್ಮ ಮನೆಯವರು ಪಾದವನ್ನು ತೊಳಿತಿದ್ದಾರೆ ರೀ. ಅರಿಶಿನ ಕುಂಕುಮ ಆಮೇಲೆ ವಿಭೂತಿ ಎಲ್ಲ ಇದನ್ನು ಧಾರಣೆ ಮಾಡಿ ಹೂವಿಟ್ಟು ಆಮೇಲೆ ಊದುಬತ್ತಿಯಿಂದ ಇದು ಪಾದವನ್ನು ಪೂಜೆ ಮಾಡಿ ಆ ಪಾದ ತೊಳೆದ ನೀರನ್ನು ನಾವೇನು ಮಾಡ್ತೀವಿ ಅಂದ್ರೆ ಎಲ್ಲ ಮನೆ ತುಂಬ ಸಿಂಪಡಿಸ್ತೀವಿ ರೀ. ಅಂದರೆ ಏನೋ ಜಂಗಮರ ಅಡ್ಡಾಡಿದ್ದು ಇದು ಮನೆಗೆಲ್ಲ ಪ್ರೋಕ್ಷಣೆ ಆದ್ರೆ ಚಲೋ ಅಂತಂದ್ರಿ. ಹಾಗಾಗಿ ನಾವು ಐನರಿಗೆ ಪಾದ ತೊಳೆದ್ರು ನೋಡ್ರಿ ನಮ್ಮ ಮನೆಯವರು. ಆ ಪಾದ ತೊಳೆದ ನೀರನ್ನ ಈಗ ನಮ್ಮ ಮನೆಯವ್ರ ಮನೆ ತುಂಬ ಸಿಂಪಡಿಸ್ತಾರೆ ನೋಡ್ರಿ. ಅಂದ್ರೆ ರೀ, ಅದು ಯಾವಾಗಲೂ ನಾವು ಸ್ಟಾರ್ಟಿಂಗ್ಲಿದ್ರೂ ಅದೇ ರೀತಿ ಮಾಡ್ಕೊತ ಬಂದೀವಲ್ಲ ರೀ. ಹಾಗಾಗಿ ನಮಗೆ ಅದು ಸ್ವಲ್ಪ ಒಟ್ಟು ಹಂಗೆ ಮಾಡಿದ್ರೆ ಚಲೋ ಅನ್ಸತ್ತೆ ರೀ. ಹಳ್ಳಿಯಾಗೆಲ್ಲ ನೀವು ನೋಡಿರ್ಬೋದು ರೀ. ಪ್ಯಾಟಾಗಿ ನಮ್ಮ ಥರ ಎಲ್ಲ ನನಗೆ ಗೊತ್ತಿಲ್ಲ ರೀ. ಆದ್ರೆ ಹಳ್ಳಿಯಾಗ ಮಾತ್ರ ಇದೇ ರೀತಿ ರೀ ನೀವು ಮಾಡೋದು. ಇಲ್ಲೆಲ್ಲ ಐನರ್ ಮಂದಿ ಕುಂತ್ಕೊಂಡಾರ ರೀ. ಆಮೇಲೆ ಐನರ್ ಮಂದಿದೆಲ್ಲ ಮುಗಿಸಿದ ಮೇಲೆ ರೀ ಒಂದು ಓಣ್ಯಾನ ಮಂದಿ ಅಂತಾರಲ್ಲ ರೀ, ಓಣ್ಯಾನ ಮಂದಿ ಕರೆದು ಉಡಿ ತುಂಬಿಸ್ತೀನಿ ರೀ. ಆವಾಗ ಉಡಿ ತುಂಬಿಸ್ಕೊಳಕ್ಕಂತಂದು ಬಂದ್ರಿ ನಮ್ಮ ಮನೆ ಬಾಜು ಹುಡುಗಿರಿ. ಇದು ಶಿಲ್ಪ ಅಂತಾರೆ, ಏಕೆ ಹೆಸರು. ಉಡಿ ತುಂಬಿಸ್ಕೊಳಕ್ಕೆ ಬಂದಾಳ್ರಿ. ಉಡಿ ತುಂಬಾಕತ್ತೇನೆ ನೋಡ್ರಿ ಫ್ರೆಂಡ್ಸ್. ಉಡಿ ತುಂಬಿದ ಮೇಲೆ ನಮ್ಮದು ಒಂದು ಪದ್ಧತಿ ರೀ. ಅಂದ್ರೆ ಅವರು ಚಿಕ್ಕವರಿದ್ರೆ ಖಾಲಿ ಬಿದ್ದು ನಮಸ್ಕಾರ ಮಾಡಲ್ರಿ. ಕಂಬ ಅದು ಪೂರ್ವಿ ಕಂಬ ರೀ. ನಮ್ದು ಹಳೆ ಮನೆ ಅಲ್ರಿ. ಫಸ್ಟಿಗೆ ಹಳೆ ಮನೆ ಇದ್ದಾಗ ಅದು ಕಂಬ ಲಕ್ಷ್ಮಿ ಕಂಬ ಆಗಿತ್ತು ರೀ. ಹಾಗಾಗಿ ಆ ಲಕ್ಷ್ಮಿ ಕಂಬಕ್ಕನ ನಾನು ನಮಸ್ಕಾರ ಮಾಡ್ತೀನಿ ರೀ. ಅವ್ರು ಅಲ್ಲಿದ್ರೇ ಅಕ್ಕಿ ಕಾಳು ಹಾಕ್ತಾರೆ ರೀ. ಅದು ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಮ್ಮ ಮನೆಯ ಲಕ್ಷ್ಮಿ ಈ ರೀತಿ ಅಲಂಕಾರ ಮಾಡೀವ್ರಿ. ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ರೀ. ಯಾಕಂದ್ರೆ ನಮ್ಮಂಥವ್ರನ್ನು ಮುಂದೆ ನೀವು ಈ ಥರ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಮುಂದೆ ಬರ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ನೋಡಿರಿ, ಆಮೇಲೆ ಮತ್ತು ಇನ್ನೊಬ್ಬರು ಬಂದ್ರಿ. ಸ್ವಲ್ಪ ವೀಡಿಯೋ ಎಲ್ಲ ಇದನ್ನು ಮಾಡ್ಯಾರ ರೀ ಮಕ್ಳು ರೀ. ಮತ್ತು ಉಡಿ ತುಂಬಿಸ್ಕೊಳಕ್ಕಂತ ಬಂದರಿ. ಅವ್ರಿಗೂ ಕೂಡ ಉಡಿಯನ್ನು ತುಂಬಿದ್ವಿ ರೀ ಫ್ರೆಂಡ್ಸ್. ಇವರು ನಮ್ಮ ಮನೆ ಬಾಜುದಾರ ರೀ. ಅವರು ಉಡಿ ತುಂಬಿಸ್ಕೊಳಕ್ಕೆ ಬಂದಾರ ರೀ.
ಹಾಗಾಗಿ ಅವರಿಗೆಲ್ಲ ಉಡಿ ತುಂಬ್ತಾ ಇದ್ದೀವಿ ರೀ. ಸಾಮಾನ್ಯವಾಗಿ ಒಂದು ಈ ಓಣ್ಯಾನ ಮಂದಿ ಅಂದ್ರೆ ಒಂದು 20ರಿಂದ 25 ಹೆಣ್ಮಕ್ಳನ್ನ ನಾನು ಕರೆದಿರ್ತೀನಿ ರೀ ಉಡಿ ತುಂಬಿಸ್ಕೊಳಕ್ಕೆ. ಇವರು ಕೂಡ ಉಡಿ ತುಂಬಿಸ್ಕೊಂಡ್ರಿ. ಆಮೇಲೆ ಉಡಿ ತುಂಬಿಸ್ಕೊಂಡವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಚಹಾ ಇಲ್ಲಾಂದ್ರೆ ನಾಷ್ಟ ಇಲ್ಲಾಂದ್ರೆ ನಮ್ಮ ಕೈಲಾದದ್ದು ಏನಾದರೂ ಸೇವಿಸಿನೇ ಅವ್ರು ಹೋಗ್ಬೇಕು ರೀ. ಹಂಗಂತೂ ಕಳ್ಸಂಗಿಲ್ಲ ರೀ ಫ್ರೆಂಡ್ಸ್. ಅದು ನಮ್ಮ ಪದ್ಧತಿ ರೀ. ಅದು ಮನೆಗೆ ಬಂದವ್ರನ್ನ ಆರತಿ ಮಾಡಿದವ್ರನ್ನ ಹಾಗೆ ಕಳಿಸ್ಬಾರ್ದು ಅಂತಂದು ಇದೆಲ್ಲ ಆದಮೇಲೆ ಮತ್ತು ಉಡಿ ತುಂಬಿದಾದ್ಮೇಲೆ ಜಂಗಮರು ಕೂತ್ಕೊಂಡಿದ್ರಲ್ರಿ ಅವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡಿರಿ ಅಂತಂತ ಅಂದ್ರಿ. ಹಂಗಾಗಿ ನಮ್ಮ ಮನೆಯವರು ಅದೇ ಹೇಳಿದ್ನಲ್ರಿ ಆಗಲೇ ಪ್ರೋಕ್ಷಣೆ ಮಾಡ್ಲಿಕ್ಕತ್ತಾರ ಅಂತಂದು ಪ್ರೋಕ್ಷಣೆ ಮಾಡಿ ಅವರು ಬರ್ತಾರೆ. ಬಂದಾದಮೇಲೆ ನಾವು ಜಂಗಮರಿಗೆಲ್ಲ ಊಟಕ್ಕೆ ಕೊಡ್ತೀವಿ ರೀ. ನೋಡಿರಿ ಫ್ರೆಂಡ್ಸ್, ಅದೇ ಆ ರೀತಿ ಮಾಡ್ತೀವಿ ರೀ. ನೀವು ನಿಮ್ಮ ಒಂದು ಪ್ಯಾಟಿ ಊರಾಗ ಮಾಡ್ತೀರಿಲ್ಲ ನಂಗೆ ಗೊತ್ತಿಲ್ಲ ರೀ. ಹಳ್ಳಿ ಜನ ಆದರೆ ಗೊತ್ತಿದ್ದೇ ಇರುತ್ತೆ ರೀ ಈ ರೀತಿ ಮಾಡೋದು. ಆಮೇಲೆ ಇಲ್ಲೆಲ್ಲ ಮುಂದೆಲ್ಲ ಹಾಕ್ತಾರೆ ರೀ. ಹಾಕಿದ ಮೇಲೆ ನೋಡ್ರಲ್ಲಿ ಉಡಿ ತುಂಬಿಸ್ಕೊಳಕ್ಕಂತಂದ್ರಿ ಜನ ಬರ್ಲಿಕ್ಕತ್ತಾರ ರೀ. ನೋಡ್ರಲ್ಲಿ ಫ್ರೆಂಡ್ಸ್, ಹೌದ್ರಿ. ಮತ್ತು ಜಂಗಮರು ಬಂದರ್ರಿ, ಇಲ್ಲಿ ಹೊಂಟಾರ ನೋಡ್ರಿ ಮುಂದೆ. ಈಗ ಅವರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ. ಊಟ ಆದಮೇಲೆ ಮತ್ತು ಮುಂದಿನ ಕೆಲಸ ರೀ, ಅದೇ ಉಡಿ ತುಂಬಿಸ್ಕೊಳಕ್ಕೆ ಬಂದವ್ರು ಅಲ್ಲಿ ಕೂತ್ಕೊಂಡಾರ್ರಿ. ಇನ್ನೂ ಉಡಿ ತುಂಬಬೇಕು ರೀ. ಸ್ವಲ್ಪ ಜನಕ್ಕೆ ತುಂಬಿ ಕಳ್ಸಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಜನಕ್ಕೆ ಇವಾಗ ತುಂಬ್ತಾ ಇದ್ದೇನೆ ರೀ. ನನ್ನ ಮಗಳಿಗೆ ಮತ್ತು ಇನ್ನೊಬ್ಬರಿಗೆ ತುಂಬಿದ್ದೀನಿ ರೀ. ಇವರೇ ನಮ್ಮ ಮನೆ ಮೇಲ್ಗಡೆಯವರು ಅಂತ ಹೇಳಿದ್ದೀನಿ ರೀ. ಅವ್ರಿಗೂ ಕೂಡ ಉಡಿಯನ್ನು ತುಂಬಿದ್ದೀನಿ ಫ್ರೆಂಡ್ಸ್. ನೋಡಿರಿ, ಇವರೆಲ್ಲ ನಮ್ಮ ಮನೆಯ ಮೇಲ್ಗಡೆ ಅವ್ರಿ. ಅವ್ರಿಗೆ ಉಡಿ ತುಂಬಿದ್ದೀನಿ ರೀ. ಅದೇ ನಾನು ಆವಾಗಲೇ ಹೇಳ್ದಂಗೆ ಇವರು ಜಂಗಮ್ರಲ್ರಿ, ಹಂಗಾಗಿ ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದೀನಿ ರೀ. ಇನ್ನರ್ ಮಂದಿ ಅಂದ್ರೆ ಹಳ್ಳಿ ಕಡೆಗೆ ಬಿದ್ದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದೆಲ್ಲ ವಾಡಿಕೆ ಐತಲ್ರಿ. ಈ ಬೇರೆ ಜನಾಂಗದವ್ರಾದ್ರೆ ಕಾಲಿಗೆ ಬೀಳಲ್ರಿ, ಹಂಗೆ ನಮಸ್ಕಾರ ಮಾಡ್ತೀವಿ. ಆದ್ರೆ ಜಂಗಮ್ರಾದ್ರೆ ಸ್ವಲ್ಪ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ ರೀ. ಇದೇ ನಮ್ಮ ಮನೆಯ ಮಹಾಲಕ್ಷ್ಮಿ ರೀ. ನಿಮಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಇದು ನಮ್ಮ ಮನೆಯ ಮಹಾಲಕ್ಷ್ಮಿ. ನಾವು ಜಗಲಿ ಮ್ಯಾಲೆನ ರೀ ಮಾಡೋದು. ಯಾಕಂದ್ರೆ ಬೇರೆ ಕಡೆ ಮಾಡಿದ್ರೆ ಮತ್ತು ದೀಪ ಗೀಪ ಕಾಯಕ್ಕೆ ಸರಿ ಅನ್ಸಂಗಿಲ್ಲ ಅಂದ್ರಿ. ಯಾಕಂದ್ರೆ ಹೊರಗೆಲ್ಲ ನಾನು ಟ್ಯೂಷನ್ ತೊಗೊತೀನಲ್ರಿ, ಹಾಗಾಗಿ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಹೊರಗಡೆ ಅಂದ್ರೆ ಇದು ಕಾಯಕ್ಕೆ ಆಗಂಗಿಲ್ಲಲ್ರಿ. ಮಕ್ಕಳೆಲ್ಲ ಗಜಿ ಮಾಡ್ತಾರೆ ಅನ್ನೋದಕ್ಕೆ ರೀ ನಾನು ಜಗಲಿ ಮ್ಯಾಲಿನ ಮಾಡೀನಿ ರೀ. ದೇವ್ರ ಮನೆ ಅಂತಾರಲ್ರಿ, ಅಲ್ಲೇ ಮಾಡೀನಿ ರೀ ಫ್ರೆಂಡ್ಸ್. ಮುಂದದ್ದೆಲ್ಲ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್. ನಾನು ಕೂಡ ಬೇರೆ ಕಡೆ ಎಲ್ಲ ಹೋಗಿ ಉಡಿ ತುಂಬಿಸ್ಕೊಂಬಂದಿದ್ದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್. ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ಕನಕ ವೃಷ್ಟಿ
ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ